ಹೇಳಿದ್ದೀನಿ. ಮೃತ್ಯುದೇವತೆ ಅಂದರೆ ಏನು, ಯಾಕೆ ಮೃತ್ಯುದೇವತೆ ಕರೆ ಮೇಲೆ ನಾನು ಕಾಣಿಸ್ಬೇಕು, ಚಿತ್ರಕಥೆ ಹೇಗಿದೆ ಎಲ್ಲನೂ ಹೇಳಿದ್ದೀನಿ ನಾನು. ಹಾಡುಗಳ ಬಗ್ಗೆ ಹೇಳ್ಬೇಕಂತಂದರೆ ಮೊದಲನೇ ಹಾಡು ಸಾಕಷ್ಟು ಜನ ತುಂಬಾ ನನಗೆ ಫೋನ್ ಮಾಡಿ ಮೊದಲನೇ ಹಾಡಲ್ಲಿ ತುಂಬ ವಿಶ್ವಾಸ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹೆಣ್ತನನ ಉಳಿಸ್ಬಿಟ್ಟಿದ್ದೀರಾ, ಹೆಣ್ಣು ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ತುಂಬ ಕಾಲ್ ಮಾಡೆಲ್ಲ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಹೆಣ್ಣು ತಲೆ ಎತ್ಕೊಂಡು ನಡೆಯೋವಂಥದ್ದನ್ನು ತೋರಿಸ್ಬಿಟ್ಟಿರೋವಂಥ ಹಾಡು ಎಷ್ಟು ಮಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಮಟ್ಟಿಗೆ ರೀಚ್ ಆಗಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ನೋಡದೇ ಇರೋರೆಲ್ಲನೂ ನೋಡಿ, ಅಷ್ಟು ಚೆನ್ನಾಗಿದೆ ಹಾಡು. ದೇವಿ ಸಾಂಗು, ಆ ದೇವಿನೇ ವರ ಕೊಟ್ಟಿರೋ ಸಾಂಗು, ಹೆಣ್ಮಕ್ಳಿಗೆ ತುಂಬ ಹತ್ತಿರವಾಗಿ ರೀಚ್ ಆಗಿರೋ ಹಾಡು, ಖುಷಿ ಆಯಿತು ಅಷ್ಟೊಂದು ಜನ ನೋಡಿರೋದಕ್ಕೆ. ಇನ್ನು ಈಗ ಹಾಡು ನೋಡಿದ್ರಿ ನಮ್ಮವ ಮಾದೇವ ಸಾಂಗು, ಹಾಡು ಅದನ್ನು ಆ್ಯಕ್ಚುಲಿ ಅದು ಹಾಡೇ ಇಟ್ಟಿರಲಿಲ್ಲ, ನಾನು ಹಾಡೇ ಇಟ್ಟಿರಲಿಲ್ಲ, ತೆಗೆದ್ಬಿಟ್ಟಿದ್ದೆ. ಸ್ವಲ್ಪ ಬೇರೆ ಕಾರಣಾಂತರ ನಾವು ಕೊರಿಯೋಗ್ರಾಫ್ ಮಾಡೋಕ್ಕೆಲ್ಲ ಈ ಥರದಲ್ಲಿ ಅಂದ್ಬಿಟ್ಟು ಇಟ್ಟಿರಲಿಲ್ಲ ನಾನು. ಇವರು ಹಿಮ ಅವ್ರದ್ದು ಒಂದು 10 ದಿನ ಕಾಲ್ ಶೀಟ್ ತೊಗೊಂಡಿದ್ವಿ ನಾವು. ಇವ್ರು ಬೇಗನೆ ಮುಗಿಸ್ಬಿಟ್ರು, ಒಂದು 5-6 ದಿನಕ್ಕೆಲ್ಲ ಮುಗಿಸ್ಬಿಟ್ಟಿದ್ರು. ಹಾಗಾಗಿ ನಾನೇನು ಮಾಡಿದೆ, ಮುಗೀತಮ್ಮ ನೀವು ನೆಕ್ಸ್ಟ್ ಡೇಟ್ಗೆ ಬರ್ರಿ, ಇನ್ನೊಂದು ದಿನ ಆಗ್ಬೋದಲ್ಲ, 10 ದಿನ ಹೇಳ್ಬಿಟ್ಟು ನೀವು ಹಿಂಗೆ ಮುಗಿಸ್ಬಿಟ್ರೆ ಹೆಂಗೆ, ಹಾಗೆ ಇನ್ನು ಕತೆ ಫೈನಲ್ ಮಾಡಾದ್ಮೇಲೆ ಇನ್ನು ಅಷ್ಟೇ ಮದ್ದು ತೂರ್ಸೋಕ್ಕೆಲ್ಲ ಆಗಲ್ಲಮ್ಮ, ನಾನೊಂದು ಆಡಿದ್ದು ಅದನ್ನೇ ತೆಗೆದ್ಬಿಟ್ಟೆ ಅಂತ ಸುಮ್ಮನೆ ಬಾಯಿ ತಪ್ಪು ಹೇಳ್ಬಿಟ್ಟೆ. ಹಾಂ ಆಡಿತ್ತಾ ಹಂಗೆ ಹಿಂಗೆ ಅಂದ್ಬಿಟ್ಟು ಜಗತ್ತು ಹಾಡು ಕೇಳಿಸಿ ನೋಡೋಣ ಅಂತಂದ್ಬಿಟ್ಟು ನಾನು ಲಿರಿಕ್ಸ್ ಕೊಟ್ಟೆ ಅದಕ್ಕೆ. ನಾನು ಬೇಕೇ ಬೇಕು ಹಾಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡ್ತು. ಆಮೇಲೆ ನಾನು ಆಗಲಿ ಒಂದೇ ಒಂದು ಹಾಡು ಏನು ಪೂರ್ತಿ ಚಿತ್ರಕ್ಕೆ ಒಂದು ಹಾಡು ಏನು ಇಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ ಕೊರಿಯೋಗ್ರಾಫ್ ಸಾರ್ ಕೇಳಿದೆ ನಾನು. ರಘು ಸಾರ್ ಭೇಟಿ ಮಾಡಿ ಈ ರೀತಿ ಇದೆ, ಒಂದು ಹಾಡು ಬರೆದಿದ್ದೀನಿ, ಕೊರಿಯೋಗ್ರಾಫ್ ಮಾಡಿಕೊಡಿ. ಫಸ್ಟ್ ಮ್ಯೂಸಿಕ್ ಶಿವಪ್ರಸಾದ್ ಅವ್ರ ಹತ್ರ ಮಾತಾಡಿದೆ, ಅವರು ತುಂಬ ಚೆನ್ನಾಗಿ ಟ್ಯೂನ್ ಕೊಟ್ಬಿಟ್ರು. ಟ್ಯೂನು ಕೇಳಿಸ್ತು, ನನಗೂ ಇಷ್ಟ ಆಗೋಯ್ತು. ಹಾಗಾಗಿ ಹಾಡು ಬಂದ್ಬಿಡ್ತು. ಆಮೇಲೆ ಕೊರಿಯೋಗ್ರಾಫರ್ ಹತ್ರ ಕುತ್ಕೊಂಡು ಇವಳೇ ಒಂದು, ನಾನಂತೂ ಡ್ಯಾನ್ಸ್ ಬರೋಲ್ಲಪ್ಪ ನನಗೆ, ಸುಮ್ಮನೆ ನಾನು ಅವಳು ಆಡ್ಕೊಂಡು ಹೋಗ್ಬಿಡ್ಲಿ, ಒಂದು ಕೊರಿಯೋಗ್ರಾಫ್ ಮಾಡ್ಬಿಡು, ಸ್ವಲ್ಪ ಆಟ ಮಾಡ್ತದ ಹೆಣ್ಮಗ ಅಂತ ಹೇಳಿದ್ದೆ. ಅಣ್ಣವರು ಮತ್ತು ನಮ್ಮ ದೇವಣ್ಣವ್ರು ಇಬ್ಬರು ಸೇರಿಸ್ಬಿಟ್ಟು ನಾನು ಮಾಡ್ಕೊಂಡು ತಳ್ಬಿಟ್ರು. ಸುಮ್ಮನೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಾ ಅಂತ ಮಾಡ್ಬಿಟ್ರು. ನನ್ನ ಡ್ಯಾನ್ಸ್ ಬರೋಲ್ಲ ಬೇಡಪ್ಪ ಅಂತ ಕೊರಿಯೋಗ್ರಾಫರ್ ಹತ್ರ ಹೇಳಿದೆ ನಾನು, ಅವ್ರು ಕೇಳಿಲ್ಲ. ಆಮೇಲೆ ಇವಳೇ ತೋಟದಲ್ಲೆಲ್ಲ ಆಡ್ಕೊಂಡು ಮಾವನ್ನ ಉಳ್ಕೊಂಡು ಮಾವನ್ನ ಮೀಟ್ ಮಾಡೋಕ್ಕಂತ ಹೋಗೋ ಥರ ಮಾಡ್ಕೊಡೋಣ ಅಂತ ನಮ್ಮ ಕೊರಿಯೋಗ್ರಾಫರ್ ರಘು ಅಣ್ಣನ ಕೇಳಿದೆ. ಅವ್ರು ನನ್ನ ಇರಿಸಿ ಹಾಡು ಮಾಡಿದ್ರು, ಚೆನ್ನಾಗಿದೆ, ಎಲ್ಲ ಖುಷಿ ಆಗ್ತದೆ ನೋಡಿ, ನಿಮಗೂ ಇಷ್ಟ ಆಗ್ತದೆ ಅನ್ಕೋತೀನಿ. ಆ ರೀತಿ ಹಾಡು ಬಂತು. ಇನ್ನು ನಾನು ಮೂವಿ ಟ್ರೈಲರ್ ಬಗ್ಗೆನೂ ಹೇಳ್ಬಿಡ್ತೀನಿ, ಟ್ರೈಲರ್ ಹೇಗಿದೆ ಅನ್ನೋದು. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು, ಅದೂ ತುಂಬ ಜನ ವೀಕ್ಷಣೆ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚೆಚ್ಚು ಜನ ವೀಕ್ಷಣೆ ಮಾಡಿ ಅಂತ ಹೇಳ್ತೇನೆ. ಮೂವಿಗೆ ಒಂದು ಪ್ರಧಾನವಾದದ್ದು, ಮೂವಿ ಬಿಡಲಿಕ್ಕೆ ಮುಂಚೆ ಬೇಕಾಗಿರೋದು ಏನು, ಹಾಡು ಮತ್ತು ಟ್ರೈಲರ್. ಅದು ಎಷ್ಟು ಅಚ್ಚುಕಟ್ಟಾಗಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗಲಿ ನಿಮ್ಮ ಮುಖಾಂತರ. ಯಾಕೆ ಈ ವಿಷಯ ಟ್ರೈಲರ್ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಜನಗಳು ಏನೋ ನಾನು ಪಿಕ್ಚರ್ ಮಾಡ್ತಿರೋ ಹೇಳೋರು, ಏನು ಪಿಕ್ಚರ್ ಮಾಡ್ತೀಯಪ್ಪ, ಮೊದಲು ಹಳೆ ದಿನಗಳಲ್ಲಿ ಪಿಕ್ಚರ್ಗಳು ಕುತ್ಕೊಂಡು ನೋಡ್ಕೊಂಡಿದ್ವಿ, ಕಣ್ಣಲ್ಲಿ ನೀರು ಒರೆಸ್ಕೊಂಡು, ಆ ಥರ ಎಮೋಷನ್ ಮೂವಿ. ಹಳೇದಲ್ಲಿ ಇವಾಗ ನೀನು ಏನು ಮಾಡಿದೆ, ಪಿಕ್ಚರ್ ಬೇರೆ ಮಾಡ್ತಿದ್ವಿ, ಏನು ಮಾಡ್ತೀಯಪ್ಪ ಅಂತ ಅಂದ್ಬಿಟ್ಟು ಅವರೇ ಒಂದು ಕೊಡೋರು ನನಗೊಂದು ಒಂದು ವಿಷಯ ಹೇಳೋರು. ಪಿಕ್ಚರ್ ಅಂದರೆ ಹಿಂಗಿರಬೇಕು, ಒಂದು ಎಮೋಷನ್ ಇರಬೇಕು, ಒಂದು ಹಳೆ ಪಿಕ್ಚರ್ಗಳ ಥರ ಇರಬೇಕು, ಒಂದು ಕಾರ್ಡ್ ಇರಬೇಕು, ಒಂದು ದಿವದ ಥರ, ಒಂದು ಉಶ್ ಫಿಲಮ್ ಎಲ್ಲ ಒಂದು ಅಷ್ಟು ಜನ ಹೇಳ್ಬಿಟ್ಟು ಹೇಳಿದ್ರು. ಅವ್ರವ್ರ ಗುಣಮಟ್ಟನ ಒಂದು 10-15 ಜನಗಳಲ್ಲಿ ಕೇಳ್ಪಟ್ಟೆ ನಾನು, ಹಿಂಗಿರ್ಬೇಕು ಮೂವಿ, ಈ ಥರ ಇರಬೇಕು, ಆ ಥರ. ಅಂದರೆ ನಾವು ಸಾಮಾನ್ಯ ಜನಗಳಲ್ಲಿ ಮೂವಿ ಅಂತಂದರೆ ಅವ್ರ ಸ್ವಾದಿಷ್ಟತೆ ಎಷ್ಟು ಮಟ್ಟಿಗೆ ಟೇಸ್ಟ್ ಇಟ್ಕೊಂಡಿರೋದನ್ನ ನಾನು ಮತ್ತು ದೇವು ಮತ್ತು ನನ್ನ ಎಡಿಟರ್ ವಿಕ್ರಮ್ ಅವರು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದೆ. ಪ್ರತಿಯೊಂದೂ ಅವ್ರು ಏನೇನು ಭಾವಿಸ್ತಾರೆ, ಟೇಸ್ಟ್ ಎಷ್ಟು ಇಟ್ಕೊಂಡಿದ್ದಾರೆ ಅವ್ರ ಗುಣಮಟ್ಟವಾಗಿ ಚಿತ್ರದ ಬಗ್ಗೆ ಅನ್ನೋದನ್ನ ಆ ಮನಸ್ಸಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದ್ದೆ. 30 ದಿನ ತಗೊಂಡೆ ಟ್ರೈಲರ್ ಕಟ್ ಮಾಡೋಕ್ಕೆ. ಅವ್ರ ಪ್ರಕಾರ ಅವ್ರು ಸೂಕ್ಷ್ಮ ಗಮನಿಸ್ತಾರೆ, ನನ್ನಲ್ಲಿ ಎಮೋಷನ್ ಇದೆ, ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಅಡ್ವೆಂಚರ್ ಇದೆ. ಇಷ್ಟು ಮುಖ್ಯವಾಗಿ ಆ ಜನಕ್ಕೆ ತಲುಪಿಸೋಕ್ಕೆ ನಾನೊಂದು 30 ದಿನ ಟ್ರೈನರ್ಗೆ ಶ್ರಮಪಟ್ಟು ನಾನು
ಟ್ರೈಲರ್ ಕಟ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರು ನೋಡಿ ನನ್ನ ನೃತ್ಯದೇವತೆ ಚಿತ್ರ ನೋಡಲಿ ಅಂತ ಕೇಳ್ಕೊತೀನಿ ನಾನು. ಯಾಕಂತಂದರೆ ಜನಗಳ ಟೇಸ್ಟು ಅವರು ಮನೋಭಾವನ, ಅವ್ರ ಗುಣಮಟ್ಟ, ಮೂವಿ ಮೇಲೆ ಇಟ್ಟಿರೋ ಒಂದು ಪ್ರೀತಿನ ನಾನು ಈ ಟ್ರೈಲರು ಯಾರ ಮುಖಾಂತರ ಪ್ರೆಸೆಂಟ್ ಮಾಡಿದ್ದೀನಿ. ಅವ್ರ ಗೌರವ ಕೊಟ್ಟು ನಮ್ಮ ನೃತ್ಯದೇವತೆ ನೋಡಲಿ ಅಂತ ಕನ್ನಡ ಜನತನ ಕೇಳ್ಕೊತೀನಿ. ಧನ್ಯವಾದ. ಅದನ್ನು ಕೆಲವೊಬ್ರು ನಮ್ಗೆ ಗೊತ್ತಿರೋರು ಹೇಳ್ತಾರೆ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಇನ್ನೊಂದು ಪ್ರೆಸ್ ಮೀಟಲ್ಲಿ ನಾವು ಡೆಫಿನೆಟ್ಲಿ ಅದನ್ನು ಇದು ಮಾಡ್ತೀವಿ, ಕನ್ಫರ್ಮ್ ಮಾಡ್ತೀವಿ. ಸಾರಿ, ಇಲ್ಲ ಇಲ್ಲ ಇಲ್ಲ. ಅದು 29 ರಿಲೀಸ್ ಆಗಲ್ಲ ಅಂತ ಹೇಳ್ತಿಲ್ಲ. ಅಂದರೆ ನಾವು ಅಪ್ಲೈ ಮಾಡಿದ್ದೀವಿ, ಇವತ್ತು ನಾಳೆ ಅಷ್ಟರಲ್ಲಿ ಕನ್ಫರ್ಮ್ ಆಗುತ್ತೆ. ಅಂದರೆ ಒಂದು ಕನ್ಫರ್ಮೇಷನ್ ಲೆಟ್ರ್ ಬರೋವರೆಗೂ ಒಂಚೂರು ನಮಗೆ ಒಂದು ಧೈರ್ಯ ಅನ್ನೋದು ಇರ್ತಾವಲ್ಲ, ಅದು ಲೆಟ್ರ್ ಒಂದು ಕನ್ಫರ್ಮೇಷನ್ ಆದರೆ ನಮ್ಮದು ಒಂದು 29 ಬಿಡುಗಡೆಗೆ ನಮ್ಮದೊಂದು ಕ್ಲಿಯರೆನ್ಸ್ ಸಿಗುತ್ತೆ ನಮ್ಮದು. ನಾನೊಂದು ಡೈಲಾಗ್ ಹೇಳ್ತೀನಿ. ಮುಖ ತೊಳಿಬೇಕು ನಿಜ, ಆದರೆ ನಾಲಿಗೆ ಕೂಡ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಯೋಗ್ಯತೆ ಬರುತ್ತೆ. ತೊಳೆದ ನಾಲಿಗೆ ಹಿತ ತರುತ್ತೆ, ಹಿಡಿತದ ನಾಲಿಗೆ ಗೌರವ ತರುತ್ತೆ. ಬಾಯಿಯ ವಾಸನೆಗೂ ವಾಸ ಮಾಡೋ ಸ್ಥಳಕ್ಕೂ ಶುಭ್ರತೆ ತರೋಣ, ನಾಲಿಗೆ ತೊಳೆಯೋಣ. ಹಾಗೆ ನೃತ್ಯದೇವತೆ ಚಲನಚಿತ್ರನ ನೋಡಿ ವರ್ಷಿತಾ ಪ್ರೊಡಕ್ಷನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಾರಣ ಗೊತ್ತಿಲ್ಲ, ಇನ್ನೊಮ್ಮೆ ಟಚ್ ಆದರೂ ಆಗ್ಬೋದು. 29ನೇ ತಾರೀಕು ರಿಲೀಸ್. ಸೊ ಅದೇ ನನಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸರ್ ನಾನು ಕೇಳಿದ ಈ ಥರ ಒಂಚೂರು ತೊಂದರೆ ಆಗಿದೆ, ಆ್ಯನಿಮಲ್ ಬೋರ್ಡ್ ಸರ್ಟಿಫಿಕೇಶನ್ ಮಾಡಿ. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ, ಒಂದಿನ ಆಗುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಓವರಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾವೆಲ್ಲ ನಮ್ಮ ಇಡೀ ಚಿತ್ರತಂಡ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನೀವು ಯಾವಾಗ ರಿಲೀಸ್ ಮಾಡಿದ್ರು ಬಂದು, ಇದೆಲ್ಲ ನಮ್ಮ ಆರ್ಟಿಸ್ಟ್ಗಳ ಕರ್ತವ್ಯ, ಬಂದು ನಿಂತ್ಕೊಂಡು ನಮ್ಮ ಚಿತ್ರತಂಡನ ನಾವು ಗೆಲ್ಲಿಸ್ಕೊಡ್ತೀವಿ ಸರ್. ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರೋಂತಹ ಸಿನಿಮಾ. ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋಂತಹ ಒಂದು ಸಿನಿಮಾ. ನಾನು ಅಂತ ಅಲ್ಲ, ನಮ್ಮ ಡೈರೆಕ್ಟರು ಮತ್ತು ಬೇರೆ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಕ್ಯಾಮ್ರಾ ತುಂಬ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಒಳ್ಳೆ ಇದೊಂದು ನೃತ್ಯದೇವತೆ ಕೇವಲ ಒಂದು ಮನೋರಂಜನೆ ಅಲ್ಲ, ಇದೊಂದು ಬದಲಾವಣೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕ್ಕೆ ಒಂದು ಪ್ರೇರೇಪಿಸುತ್ತೆ ನಮ್ಮ ಸಿನಿಮಾ. ಈಗಿನ ಜನ್ರೇಷನ್ಗೆ ಒಂದು ಏನಂತಾರೆ, ಎಷ್ಟೊಂದು ಕಡೆ ಅತ್ಯಾಚಾರಗಳು ನಡೀತಾನೆ ಇರುತ್ತೆ, ಈಗಲೂ ನಡೀತಾ ಇದೆ. ಸರ್ವೆ ಪ್ರಕಾರ ನೋಡಕ್ಕೆ ಹೋದರೆ ಪ್ರತಿ 6 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತಿನ ತನಕ ನಾವು ಸ್ಟಿಲ್ ಎಷ್ಟು ಸಿನಿಮಾಗಳು ಮಾಡಿದ್ವಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು, ಬರ್ತಾನೆ ಇದೆ ಸಿನಿಮಾ. ಬಟ್ ಸ್ಟಿಲ್ ಇದು ಆಗ್ತಾನೆ ಇದೆ ಅಂತ ಅಂದಮೇಲೆ, ಸೊ ಇದು ಹೆಂಗೆ ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕೆ ಸಾಧ್ಯ? ಆ ಒಂದು ಬದಲಾವಣೆಗೋಸ್ಕರ, ಆ ಒಂದು ಏನಂತಾರೆ ರಿಮೈಂಡರ್ ಇದು ನಮ್ಮ ಸಿನಿಮಾ. ನೋಡಿದವ್ರು ಅಷ್ಟು ಜನಕ್ಕೂ ಓಕೆ ಎಸ್, ಇವಾಗ ನಾವು ಎಲ್ಲೋ ಇರ್ತೀವಿ, ಆಲ್ ಆಫ್ ಎ ಸಡನ್ ಒಂದು ರಿಮೈಂಡರ್ ಕೊಡ್ತೀವಿ ನಾವು, ಈ ಥರ ಹೌದು ಕರೆಕ್ಟು ಇವ್ರು ಮಾಡ್ತಾ ಇರೋದು ಸಂದೇಶ. ನಮ್ಮ ಸಿನಿಮಾ ಮುಖಾಂತರ ಈ ಸಂದೇಶನ ನಾವು ಖಂಡಿತವಾಗ್ಲೂ ಎಲ್ಲ ಹೆಣ್ಣು ಮಕ್ಕಳುಗಳನ್ನು ನೋಡಬೇಕು ಈ ಸಿನಿಮಾನ. ಹಾಗೆ ಹೆಣ್ಣು ಹೆತ್ತ ಎಲ್ಲ ತಂದೆ ತಾಯಿಗಳು ಕೂಡ ಬಂದು ನಮ್ಮ ಸಿನಿಮಾನ ನೋಡಬೇಕು. ಸೊ ಅಂತ ನಾನು ಕೇಳ್ಕೊತೀನಿ. ಖಂಡಿತ ನೃತ್ಯದೇವತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೀವು ಚಲನಚಿತ್ರ ನೋಡಬೇಕು, ನಮ್ಮ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೊಂದಿರುವಂಥ ಎಲ್ಲ ಮಾಧ್ಯಮರಿಗೆ ಧನ್ಯವಾದಗಳು. ಈಗ ಆಲ್ರೆಡಿ ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಸೋಷಲ್ ಅಂದರೆ ಪೇಜ್ಗಳಲ್ಲಿ ನಮ್ಮ ನೃತ್ಯದೇವತೆ ಮೂವಿ ಬಗ್ಗೆನೇ ಮಾತಾಗ್ತಾ ಇದೆ.
ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಇವೆಂಟಲ್ಲಿ ಮೇನ್ ನನ್ನ ಸಾಂಗ್ ರಿಲೀಸ್ ಆಗಿದೆ. ಏನು ಸಾಂಗ್ ಇರಲಿಲ್ಲ, ಅವ್ರು ಹೇಳಿದ್ರು ಬಿಫೋರು. ಸೊ 10 days ಇರೋದನ್ನ 5 daysಲ್ಲಿ ನಾನು ಮುಗಿಸ್ಬಿಟ್ಟೆ ಶೂಟ್ನ. ಸೊ ಹಾಗಾಗಿ ನಾನು ಕೇಳಿದೆ, ನನಗೊಂದು ಏನಾದರೂ ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ. ಸೊ ಪಾಪ ಅವರು ಅದೇ ಜೋಶಲ್ಲಿ ನಾನಿರೋ ಜೋಶಿಗೆ ಒಂದು ಸಾಂಗ್ನ ಕೊಟ್ಟಿದ್ದಾರೆ. ನಮ್ಮ ಕೈಲಿ ಆದಷ್ಟು ಆ ಸಾಂಗ್ನ ಚೆನ್ನಾಗಿ ಮಾಡೋದಕ್ಕೆ, ಡ್ಯಾನ್ಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸರ್ ಹೇಳ್ತಾ ಇದ್ರು, ನಾನೆಲ್ಲ ಬೇಡ ಅಮ್ಮ, ನಾನೇನು ಮಾಡ್ತೀನಿ, ನನಗೇನು ಬರಲ್ಲ ಅಂತ. ಸರ್ ಸಾಂಗ್ ತುಂಬ ಮಾವ ಅಂತ ಇದ್ದೀನಿ, ಯಾರನ್ನ ಮಾವ ಅಂತ ಕೇಳ್ತಾರಲ್ಲಿ, ನೀವಿದ್ರೆ ನೀವು ಹೋಗಿ ನೀವೇನೋ ಒಂದು ಎಕ್ಸ್ಪ್ರೆಷನ್ ಕೊಡಿ, ನಾನು ಮಾಡ್ತೀನಿ ಹಂಗೆ ಹೀಗೆ ಅಂತ. ಆಯಿತು ಅಂತ ನಮ್ಮ ರಘು ಸರ್ ತುಂಬ ಚೆನ್ನಾಗಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಟ್ಟಕ್ಕೆ, ಹಾಗೆ ನನಗೆ ಒಂದು ಪ್ರಯತ್ನ ಮಾಡಿಸಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ರಘು ಸರ್. ಸೊ ಥ್ಯಾಂಕ್ ಯು ಸರ್. ಇಷ್ಟು ಚೆನ್ನಾಗಿ ಸಾಂಗ್ ಬರೋದಕ್ಕೆ ಅವರು ಕೂಡ ಕಾರಣ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಯಾರು ಅಲ್ಲ, ನಮ್ಮ ಸರ್ದೆ ಸಾಹಿತ್ಯ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ನನಗೇನೇ ಖುಷಿ ಆಗುತ್ತೆ, ನಾನು ಕೇಳ್ತಾ ಇರ್ತೀನಿ, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ ನಿಮಗೆ, ಡೈಲಾಗ್ಸ್ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರದ್ದೇನೆ ಸಾಹಿತ್ಯನೂ, ಅವ್ರದ್ದೇನೆ ಕತೆ ರೈಟಿಂಗ್ ಎಲ್ಲ, ಸಾಂಗ್ ಕೊಡೋನು ಅಷ್ಟೇ. ನನಗೆ ಕೇಳ್ತಾ ಇರ್ತಿದ್ದೆ ನಾನು, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ. ತುಂಬ ತಿಳ್ಕೊಂಡಿದ್ದಾರೆ ಅವರು. ಅಂದರೆ ಅವ್ರಿಗೆ ಸಿನಿಮಾದು ಹೊಸದಿರ್ಬೋದು, ಬಟ್ ಅವರಲ್ಲಿರೋ ಸರಸ್ವತಿ ತುಂಬ ಅದ್ಭುತ, ಅಂದರೆ ಅವ್ರು ತುಂಬ ಅದ್ಭುತವಾಗಿ ಬರ್ತಿದ್ದಾರೆ. ಅವ್ರಿಗೆ ಸರಸ್ವತಿ ಖುಷಿ ಆಗುತ್ತೆ ಆ ವಿಚಾರ ಹೇಳೋದಕ್ಕೆ. ಇನ್ನು ನಾವು ಆಲ್ರೆಡಿ ಪಾತ್ರಗಳನ್ನ ಸ್ವಲ್ಪ ಸ್ಕ್ರೀನ್ ಪ್ಲೇನಲ್ಲಿ ಎಲ್ಲಿಂದ ಗೊತ್ತಾಗಲ್ಲ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸಸ್ಪೆನ್ಸ್ ಮಾಡಿದ್ದೀವಿ. ಹಾಗಾಗಿ ಬುದ್ಧಿ ಏಳಿಸಿ, ಸಹನೆಯಿಂದ ಏಳಿಸಿ ಕಲಿಸ್ತದೆ ಒಂದು ಪಾತ್ರಗಳು. ತಿಳುವಳಿಕೆನೇ ಇಲ್ಲಿ ನಮ್ಮ ಕಮರ್ಷಿಯಲ್ ಆಗಿ ಒಂದು ಹೇಳ್ಬೇಕಂತಂದರೆ, ನಮ್ಮ ಬುದ್ಧಿವಂತರೆ ಅವರು ಯಾವ ರೀತಿ ಈಗ ತಂದೆ ತಾಯಿ ಗೌರವ, ಮೊದಲ ದಿನಗಳಲ್ಲಿ ತುಂಬ ಚೆನ್ನಾಗಿ ಗೌರವ ಇತ್ತು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಗೌರವ ಕೊಡೋರು. ಆ ಒಂದು ದೃಷ್ಟಿನೂ ಕಳ್ಕೊಂಡ್ಬಿಟ್ಟಿರೋರಿಗೆ ಸಹನೆಯಿಂದನೂ ಒಂದು ಬುದ್ಧಿ ಕೊಟ್ಕೊಂಡು ಇದೆ. ಆದರೆ ಆವತ್ತು ದಿನಗಳಲ್ಲಿ ಅದು ಬೇಕಿತ್ತು. ಇವತ್ತು ದಿನ ಬದಲಾವಣೆ ಆಗಿದೆ ಅಂದರೆ ತಂದೆ ಮಗನ ಜೊತೆ ದುಶ್ಚಟಗಳು ಮಾಡೋದು, ಎದುರುಗಡೆ ಗೌರವ ತುಂಬ ಕಡಿಮೆ ಆಗಿರೋದು, ಸಮಾಜನೂ ಒಂದು ರೀತಿಯಲ್ಲಿ ಕಾರಣ ಆಗ್ತದೆ ಅನ್ನೋದನ್ನು ಹೇಳ್ಪಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಇದೇ ನಡೀತಿದ್ದಲ್ಲ, ಒಂದೇ ಟೇಬಲ್ ಕುತ್ಕೊಂಡು ಕುಡಿತಾರೇನೋ ಅವರು ತಂದೆ ಮಕ್ಕಳು, ಗೌರವಗಳು ಕಡಿಮೆ, ತಂದೆ ತಾಯಿಗಳಿಗೆ ಒಂದು, ಮತ್ತು ಹಿರಿಯರು ಕಂಡ್ರೆ ಸ್ವಲ್ಪ ಕಡಿಮೆ. ಈ ಸಮಾಜನೂ ಇದಕ್ಕೆ ಕಾರಣ. ಮತ್ತು ದುಡ್ಡು ಒಂದು ಆ ಥರ ಕಾರಣದಲ್ಲಿ ತುಂಬ ತೀವ್ರವಾಗಿ ಸಹಾಯ ಕಲಿಸಿ ಆಮೇಲೆ ಒಂದು ವೃತ್ತಿಯಾಗಿ ಸಾವು ಮುಖಾಂತರ ಬುದ್ಧಿ ಹೇಳುವಂಥ ಚಿತ್ರ ಆಗ್ತದೆ. ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತೀವಿ ಅಂತಲೇ ಇತ್ತು. ಸೊ ನಾವು ಫನ್ನಿಯಾಗಿ ಕಾಲು ಹೇಳ್ಕೊಂಡು, ನೀವು ಕೇಳಿರೋ ಕ್ವಶನ್ ಉತ್ತರ ಎಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು ಪ್ರೆಸ್ ಮೀಟ್ ಒಂಥರ. ಅಂದರೆ ಮೊದಲೆಲ್ಲ ಭಯ ಆಗ್ತಿತ್ತು, ಅಯ್ಯೋ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು, ಕ್ರಾಸ್ ಕ್ವಶನ್ಗಳು ಕೇಳ್ಬಿಟ್ರೆ ಹೆಂಗೆ ಆನ್ಸರ್ ಹೆಂಗೆ ಮಾಡೋದು ಅಂತ. ಬಟ್ ಈಗ ಸ್ವಲ್ಪ ಓಕೆ, ಆಲ್ ಈಸ್ ವೆಲ್ ಅನ್ನೋ ಥರ ಇದೆ. ಸೊ ಥ್ಯಾಂಕ್ ಯು ಅದಕ್ಕೆ. ಆ್ಯಂಡ್ ಎರಡನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಸಾಂಗ್ ರಿಲೀಸ್ ಆಗಿದೆ. ಅತ್ತೆ ಮಗಳು ಮತ್ತು ಮಾವ ಇಬ್ಬರು ಇಲ್ಲೇ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ರಿಲೀಸ್ ಸರ್ಗೆ ಹೇಳ್ತಿದ್ವಿ ಯಾವಾಗ ಆಗುತ್ತೆ ಅಂತ. ಸೊ ಫಸ್ಟ್ ಸಾಂಗ್ ಟ್ರೈಲರು ಮತ್ತು ಆ ಸಾಂಗ್ ಆದಮೇಲೆ ಕೇಳಿದೆ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವತ್ತು ಲಾಂಚ್ ಮಾಡೋದು ಬಂದಿದ್ದ ತಕ್ಷಣ ಏನು ಪ್ರೋಗ್ರಾಮ್ ಅಂತ ಕೇಳಿದ್ದಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಖುಷಿ ಆಯಿತು. ಈಗ ಇಂಟರ್ನೆಟ್ಗೆ ಹೋಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ. ಮತ್ತು ಹೇಳಬೇಕಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ವಿಘ್ನ ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 29th ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ವೃತ್ತಿ ದೇವತೆ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇದರಲ್ಲಿ ಅಂದರೆ ಸಮಾಜದಲ್ಲಿ ನಮ್ಮದಲ್ಲಂಥ ಒಂದು ಪದ್ಧತಿಯನ್ನು ಯುವಕರು ಅನುಸರಿಸ್ತಿರ್ಬೇಕಾದ್ರೆ ಅದನ್ನು ಸಂಹಾರ ಮಾಡೋದಕ್ಕೆ ಒಂದು ಹೆಣ್ಣು ಬರ್ತಾಳೆ, ಅವಳು ಅವ್ರ ಪಾಲಿಗೆ ವೃತ್ತಿ ದೇವತೆ ಆಗ್ತಾಳೆ ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಥವಾ ಉದ್ದೇಶ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ. ಪ್ರತಿ ಸಾರಿ ಹೇಳಿದಾಗೆ ನಮ್ಮ ಚಿತ್ರದಲ್ಲಿ ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಆದರೂ ಕೂಡ ಸೊ ಗಂಡು ಮಕ್ಕಳು ಕೂಡ ಇದನ್ನು ತಪ್ಪದೇ ನೋಡಲೇಬೇಕು ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಮೆಂಬರ್ಸು ಅಥವಾ ಸ್ನೇಹಿತರು, ಫ್ರೆಂಡ್ಸ್ ಯಾರೇ ಇದ್ದರೂ ದಯವಿಟ್ಟು ಒಂದು ಸರಿ ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ ನಮ್ಮ ಮೂವಿನ.
ಪ್ರೋತ್ಸಾಹಿಸಿ ಹೀಗೆ ನಿಮ್ಮೆಲ್ಲ ಅಂದರೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೇಳ್ಕೊಳ್ತೇನೆ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದ್ರ ಜೊತೆಗೆ ಈ ಸಾಂಗ್ ಇವತ್ತು ರಿಲೀಸ್ ಆಗ್ತಾಯಿದೆ. ಹೆಚ್ಚಾಗಿ ನಾವು ಇದನ್ನು ಶೇರ್ ಮಾಡ್ತೀವಿ, ನೀವು ಕೂಡ ಅದನ್ನು ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ವರ್ಷಿತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಾಂಗ್ ರಿಲೀಸ್ ಆಗ್ತಿದೆ, ನಮ್ಮವ ಮಹಾದೇವ ಅಂತ, ಮಾವ ಅತ್ತೆ ಮಾವ. ಥ್ಯಾಂಕ್ ಯು. ಹಾಸ್ಪಿಟಲ್ ಎಸ್ಕೇಪ್ ಆಗಿರೋದೇ ಜಾಸ್ತಿ ಗೇಮು, ಅದನ್ನು ಹೇಳ್ಬಿಡಿ. ಮೆನ್ಷನ್ ಮಾಡಿರೋದು ಮಾತಾಡಿ ನೀಟಾಗಿ, ಜೊತೆಲೇ ಇದ್ದು ಇಡೀ ಸಿನಿಮಾ ಜೊತೆಲಿದ್ದೀರಿ ಬೆಂಜಲ್ಬಾಗಿ. ಸಿನಿಮಾದ ಬಗ್ಗೆ ನಿಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ಯಾಕೆ ನೋಡ್ಬೇಕು ಅದ್ರ ಬಗ್ಗೆ ನಾವು ಮಾತಾಡಿ. ಎಷ್ಟು ಸರ್ ನಿನ್ನೆ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ, ಇಂಟರ್ವ್ಯೂ ನಿನ್ನೆ ಸ್ಟಡಿ ಕೊಟ್ಟಿದ್ವಿ. ಅದರಲ್ಲಿ ಕೆಲವೊಂದು ವಿಷಯ ಎಲ್ಲ ಚರ್ಚೆ ಮಾಡಿದ್ವಿ. ಸಿನಿಮಾ ಬಗ್ಗೆನೇ ಸ್ಟೋರಿ ಯಾವ ರೀತಿ ಹೋಗುತ್ತೆ, ಲೈಕ್ ಮತ್ತು ನಾವು ಸಿನಿಮಾ ಯಾವ ರೀತಿ ಶೂಟ್ ಮಾಡಿದ್ವಿ, ಅದು ಮೇಕಿಂಗ್ ಬಗ್ಗೆ ಆಗಲಿ, ನಮ್ಮ ಇಡೀ ಟೀಮ್ ಟೆಕ್ನಿಷಿಯನ್ಸ್ ಯಾರು ನವೀನ್ ಸರ್ ಆಗಲಿ, DOP ಅನಿಲ್ ಸರ್ ಆಗಲಿ, ಮತ್ತು ನಮ್ಮ ಸಾರಿಕಾ ಮೇಡಮ್, ದಯಾನ ಮತ್ತು ಹಿಮಾಶ್ರೀ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಮಾಹಿನವ್ರ ಬಗ್ಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಟೈಮು ಅಂದರೆ ಅವರು ಆಗಲಿ ಮತ್ತು ನಮ್ಮ ಸಾರಿಕಾ ಮೇಡಮ್ ಆಗಲಿ ತುಂಬ ಅಂದರೆ ಟೈಮ್ಗೆ ಒತ್ತು ಕೊಡೋರು ಅವರು. ಆಲ್ಮೋಸ್ಟ್ ಆಲ್ ಅಂದರೆ ಪ್ರೊಫೆಷನ್ ಆಗಿರೋರು ಸೆಟಲ್ ಮಾತ್ರ, ಲೈಕ್ ಎರ್ಲಿ ಟೈಮ್ಗೆ ಬರೋರು. ಲೈಕ್ ಅವ್ರದ್ದು ಒಂದು ಕಾಲ್ ಶೀಟ್ ಅಂತ ಇರುತ್ತೆ, ಮಾರ್ನಿಂಗಿಂದ ಈವ್ನಿಂಗ್ ಆ ರೀತಿ. ಲೈಕ್ ಅಂದರೆ ತುಂಬ ಒಂದು ಫ್ರೆಂಡ್ಸ್ ಆಗಿ ಬಿಹೇವ್ ಮಾಡಿದೆ ಆ ಫುಲ್ ಸೆಟ್ಟಲ್ಲಿ. ಮತ್ತು ನಮ್ಮ ನವೀನ್ ಸರ್ ಬಗ್ಗೆ ತುಂಬ ಮಾತಾಡ್ಬೇಕು. ನಾನು ಯಾವುದೇ ಇದರ ಪ್ರೆಸ್ ಮೀಟಲ್ಲಿ ಮಾತಾಡಿಲ್ಲ, ಆ್ಯಸ್ ಎ ಬ್ರದರ್ ಆಗಿ ಟ್ರೀಟ್ ಮಾಡಿದ್ದಾರೆ ನನ್ನ. ಲೈಕ್ ಮತ್ತು ಕೆಲವೊಂದು ವಿಷಯ ಕೇಳೋರು ನನಗೆ, ಯಾವ ರೀತಿ ಕ್ಯಾಮ್ರಾ ತೊಗೊಂಡ್ರೆ, ಯಾವ ರೀತಿ ಯೂನಿಟ್ ಯಾವ ರೀತಿ ತೊಗೊಂಡ್ರೆ ಯಾವ ರೀತಿ ಇದಾಗುತ್ತೆ, ಮತ್ತು ನಮ್ಮ ಸ್ಟೋರಿ ಯಾವ ರೀತಿ ಲೈಟ್ಸ್ ಕೇಳುತ್ತೆ, ಯಾವ ರೀತಿ ನಮಗೆ ಟೆಕ್ನಿಷಿಯನ್ ತೊಗೊಂಡ್ರೆ ನಾವು ಯಾವ ರೀತಿ ಎಲ್ಲ ವಿಜುವಲೈಸ್ ಚೆನ್ನಾಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ. ಲೈಕ್ ಈಗ ಮಹಾದೇವ ಸಾಂಗು ರಿಲೀಸ್ ಆಗಿದೆ ವರ್ಷಿತಾ ಪ್ರೊಡಕ್ಷನ್ ಚಾನಲಲ್ಲಿ. ಇವತ್ತು ಆಲ್ಮೋಸ್ಟ್ ಇವತ್ತು ಈವ್ನಿಂಗ್ ಅಷ್ಟೊಂದು ಲಿಂಕ್ ಸಿಗುತ್ತೆ ಅನ್ಕೊಂತೀರಲ್ಲ ಸರ್? ಸಿಗುತ್ತೆ. ದೆನ್ ಆಡಿಯನ್ಸ್ ಆಲ್ಮೋಸ್ಟ್ ಆಲ್ ನಮ್ಮ ಪ್ರೇಕ್ಷಕರು ಏನಿದ್ದಾರೆ, ಲೈಕ್ ಪ್ರೇಕ್ಷಕರು ಮಹಾದೇವರು ಏನಿದ್ದಾರೆ, ನಮ್ಮ ವರ್ಷಿತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ದೆನ್ ಥ್ಯಾಂಕ್ ಯು. ಸ್ವಲ್ಪ ಶಿವರಿಂಗ್ ಇದೆ, ಜಾಸ್ತಿ ಮಾತಾಡ್ಬಿಟ್ಟಾರ. ಹೆಸರು ಹೇಳಿ, ಇದರಲ್ಲೇನು ಕೆಲಸ ಮಾಡಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಹಾಂ ಸರ್. ಸೊ ನನ್ನ ಹೆಸರು ಪವನ್ ಶೆಟ್ಟಿ ಅಂತ. ಸೊ ಈ ಸಿನಿಮಾದಲ್ಲಿ ಹುಣಸೆ ಅನ್ನೋ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಚೆನ್ನಾಗಿದೆ. ಸರ್ ಜೊತೆ ಟ್ರಾವೆಲ್ ಆಗೋ ಕ್ಯಾರೆಕ್ಟ್ರು, ಸ್ವಲ್ಪ ಕಾಮಿಕ್ಕಾಗಿ ಸೊ ಹೇಳೋ ಕೆಲಸನ ಮಾಡಿಕೊಂಡು ಮುಗ್ದಿನ ಥರ ಕ್ಯಾರೆಕ್ಟ್ರು ಬರುತ್ತೆ. ಸೊ ಊರ ಕಡೆ ನಮ್ಮದು ಶೂಟಿಂಗ್ ಎಲ್ಲ ಮಾಡಿದ್ದು ಮಹದೇಶ್ವರ ಬೆಟ್ಟೆ ಆ ಕಡೆ, ಊರ ಕಡೆ. ಸೊ ಅಲ್ಲಿ ಶೂಟ್ ಮಾಡಿದ್ದು. ಕ್ಯಾರೆಕ್ಟ್ರು ಚೆನ್ನಾಗಿದೆ ಸರ್, ಜನರಿಗೆ ನೋಡಿದ್ರೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಟ್ರೈಲರು ಮತ್ತು ಸಾಂಗ್ಸ್ ಎಲ್ಲ ವರ್ಷಿತಾ ಪ್ರೊಡಕ್ಷನ್ ಚಾನಲ್ ಇದೆ. ಸೊ ಎಲ್ಲರೂ ನೋಡಿ. ಈಗ ಆಲ್ರೆಡಿ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಂದು ಅನುಷ್ ಅಂತ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟ್ರು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ರಿಚ್ಚು ಹುಡುಗ ಆಗಿರ್ತೀನಿ. ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ಅರ್ಧ ಒಳ್ಳೆಯವನಾಗಿರ್ತೀನಿ, ಅಂತ ಕೆಟ್ಟವನಾಗಿರ್ತೀನಿ. ನಾನು ರಿಯಲೈಸ್ ಆಗಿ ನಾನು ಬದಲಾಗ್ತೀನಿ ಸಿನಿಮಾದಲ್ಲಿ. ಸೊ ಅದೊಂದು ನೋಡ್ಬೋದು. ಮತ್ತು ತುಂಬ ಪ್ರಚಾರಗಳೆಲ್ಲ ಮಾಡ್ತಿದ್ದೀನಿ. ಎಲ್ಲ ಕೂಡ ನಿಂತ್ಕೊಂಡೆಲ್ಲ ಸಪೋರ್ಟಿವ್ ಆಗಿ ಮಾತಾಡಿಕೊಂಡು ಎಲ್ಲ ಟೀಮ್ ವೈಸ್ ಕೆಲಸ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು.